ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ಚಾನಲ್ನಲ್ಲಿ ನಾನು ಆಗಲೇ ತುಂಬಾ ಬ್ಯಾಂಕಿಂಗ್ ರಿಲೇಟೆಡ್ ವಿಡಿಯೋಗಳು ಹಾಕಿದ್ದೀನಿ. ಆ ವಿಡಿಯೋಗಳಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಮತ್ತೆ ನೋಟಿಫಿಕೇಶನ್ ಇನ್ಫಾರ್ಮೇಶನ್, ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ಸ್ ಎಲ್ಲದಕ್ಕೂ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಂಡ್ ಎಲ್ಲ ಎಕ್ಸಾಮಿಗೂ ಕೂಡ ಸಪರೇಟ್ ಪ್ಲೇ ಲಿಸ್ಟ್ಗಳಿದೆ. ಅಂಡ್ ಡೈಲಿ ಟು ಡೂ ಲಿಸ್ಟ್, ಡೈಲಿ ಕ್ವಾಂಟಿಕ್ ಎಲ್ಲ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಅಂಡ್ ಕಮ್ಯುನಿಟಿ ಸೆಕ್ಷನ್ ಅಲ್ಲಿ ಕ್ವಿಜಸ್ ಕೂಡ ಹಾಕ್ತಿದ್ದೀನಿ ಕರೆಂಟ್ ಅಫೇರ್ಸ್ಗೆ. ಸೊ ಅದನ್ನೆಲ್ಲ ಫಾಲೋ ಮಾಡ್ತಿದ್ದೀರಾ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಏನು ಅಂತಂದ್ರೆ, ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್ ನ ಕನ್ನಡದಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಥವಾ ಇಂಗ್ಲಿಷ್ ಅಲ್ಲಿ ಇರೋದನ್ನ ಕನ್ನಡದಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ. ಅಂಡ್ ಕ್ವಶನ್ ಸಾಲ್ವಿಂಗ್ ಅಪ್ರೋಚ್, ನನ್ನ ಕ್ವಶನ್ ಸಾಲ್ವಿಂಗ್ ಅಪ್ರೋಚ್ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ನನ್ನ ಅಪ್ರೋಚ್ ನಿಮಗೆ ಏನಾದ್ರು ಇಷ್ಟ ಆದ್ರೆ ಕಮೆಂಟ್ ಹಾಕಿ, ಅಥವಾ ಬೆಟರ್ ಅಪ್ರೋಚ್ ಏನಾದ್ರು ನಿಮಗೆ ಇದೆ, ಈ ತರ ಅಲ್ಲ ಈ ತರ ಮಾಡ್ಬೋದು ಅನ್ಸಿದ್ರೆ ಪ್ಲೀಸ್ ಹೇಳಿ, ನಾನು ಕಲಿತೀನಿ ನಿಮ್ಮಿಂದ. ಸೊ ನಾನು ಟೀಚರ್ ಅಲ್ಲ, ಈಗ ಲೆಕ್ಚರರ್ ಇರ್ತಾರೆ, ನೀವು ಯಾರೋ ಫ್ರೆಂಡ್ಸ್ ಇದ್ದೀರಾ, ಇಬ್ರು ಒಬ್ಬ ಫ್ರೆಂಡ್ ಇನ್ನೊಬ್ರಿಗೆ ಹೇಳ್ತಾರಲ್ಲ ಆ ತರ ಅಷ್ಟೇ ನಾನು ಹೇಳ್ತಿರೋದು ಎಲ್ಲಾನು. ಐ ಆಮ್ ನಾಟ್ ಅ ಟೀಚರ್, ಐ ಆಮ್ ಜಸ್ಟ್ ಅ ಫ್ರೆಂಡ್ ಹೂ ಇಸ್ ಎಕ್ಸ್ಪ್ಲೈನಿಂಗ್ ಕಾನ್ಸೆಪ್ಟ್ಸ್ ಟು ದ ಅದರ್ ಫ್ರೆಂಡ್. ತುಂಬಾ ಜನ ಹೇಳ್ತಾರಲ್ಲ, ಟೀಚರ್ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಫ್ರೆಂಡ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗುತ್ತೆ ಅಂತ. ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು. ತಪ್ಪೇಳಲ್ಲ, ಮಿಸ್ ಆಗಿ ಏನಾದ್ರು ಹೇಳಿದ್ರೆ ನನಗೆ ನನ್ನ ಗಮನಕ್ಕೆ ನಾನು ತಿದ್ಕೋತೀನಿ. ಅಂಡ್ ನಿಮಗೆ ಇನ್ನೂ ಬೆಟರ್ ಅಪ್ರೋಚ್ ಇದ್ರೆ ಹೇಳಿ, ನಾನು ತಿದ್ಕೋತೀನಿ. ಸೊ ಏನು ಅಂತಂದ್ರೆ, ಬ್ಲಡ್ ರಿಲೇಷನ್ ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ಬ್ಯಾಂಕಿಂಗ್ ಅಂತಲ್ಲ, ರೈಲ್ವೇಸ್ ಅಲ್ಲೂ, SSC ಎಲ್ಲದರಲ್ಲೂ, KPSC ಎಲ್ಲದರಲ್ಲೂ ಬ್ಲಡ್ ರಿಲೇಷನ್ ಇರುತ್ತೆ, ರಕ್ತ ಸಂಬಂಧಗಳ ಬಗ್ಗೆ ಕ್ವಶನ್ ಇರುತ್ತೆ. ಬಟ್ ಕನ್ನಡದಲ್ಲಿ ಕ್ವಶನ್ ಇರುತ್ತೆ, ತುಂಬಾ ಎಕ್ಸಾಮ್ ಅಲ್ಲಿ ಇರುತ್ತಿಲ್ಲ ಅಂತಲ್ಲ, ಬಟ್ ಇಲ್ಲದೆ ಇರೋ ಎಕ್ಸಾಮ್ಗಳು ಇದಾವೆ. ಬಟ್ ಕನ್ನಡದಲ್ಲಿ ಇರೋ ಕ್ವಶನ್ ನ ಸಾಲ್ವ್ ಮಾಡೋದಕ್ಕಿಂತ ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೊಂಡು ಬೇಗ ಸಾಲ್ವ್ ಮಾಡ್ಬೋದು. ಏಕೆ ಅಂತ ಅಂದ್ರೆ ಇಂಗ್ಲಿಷ್ ಸಂಬಂಧಗಳು ಕಮ್ಮಿ. ಅವರು ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರಿಗೂ, ಅತ್ತೆ ಮಾವ ಎಲ್ಲರಿಗೂ ಜಸ್ಟ್ ಅಂಕಲ್ ಅಂತ ಹೇಳ್ಬಿಟ್ಟು ಬಿಸಾಕ್ತಾರೆ, ತಾಳನೆ ಕೆಡಿಸ್ಕೊಳ್ಳಲ್ಲ. ಈಗ ನಾವು ಅತ್ತೆ ಮಗಳು, ಮಾವನ ಮಗಳು ಅವೆಲ್ಲ ಇಲ್ಲ, ಅವರಿಗೆ ಕಸಿನ್ಸ್ ಅಷ್ಟೇ. ಮತ್ತೆ ಈಗ ನಮ್ಮ ಅಕ್ಕನ ಮಗಳಿರ್ಬೋದು, ಅಥವಾ ನನ್ನ ತಮ್ಮನ ಮಗ, ತಂಗಿ ಮಗ, ಆ ತರ ಎಲ್ಲ ಬರುತ್ತೆ ನಮಗೆ. ಬಟ್ ಅವರೆಲ್ಲ ಏನಾಗ್ತಾರೆ, ನೆಫ್ಯೂ ಅಥವಾ ನೀಸ್ ಆ ತರ ಆಗ್ತಾರೆ. ಸೊ ಅದಕ್ಕೋಸ್ಕರ ಇಂಗ್ಲಿಷಲ್ಲಿ ಅರ್ಥ ಮಾಡ್ಕೊಂಡ್ರೆ ಬೇಗ ಸಾಲ್ವ್ ಮಾಡ್ಬೋದು. ಸೊ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ. ಈಗ ಸ್ಟಾರ್ಟ್ ಮಾಡ್ತೀನಿ, ಏನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಸ್ಟಾರ್ಟ್. ನಿಮ್ಮನ್ನ ನೀವು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ನೀವು ಹುಡುಗಿನೋ, ಎರಡು ವಿತ್ ರೆಸ್ಪೆಕ್ಟ್ ಟು ಗರ್ಲ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ಬಾಯ್ ಎಲ್ಲದಕ್ಕೂ ಹೇಳ್ತೀನಿ ನಾನು. ಏಸ್ ಮದರ್ ಎಲ್ಲರಿಗೂ ಗೊತ್ತು, ಏನ ಅಮ್ಮ ಬಿ ಅಂತ. ಅಂಡ್ ಏಸ್ ಫಾದರ್ ಅಂದ್ರೆ ಏನ ಅಪ್ಪ ಸಿ ಅಂತ. ಅಂಡ್ ಏಸ್ ಬ್ರದರ್ ಅಂತಂದ್ರೆ ಏನ ಅಣ್ಣನೂ ಆಗಿರ್ಬೋದು, ತಮ್ಮನಾಗಿರ್ಬೋದು, ನೀವು ಏನು ಅಂತ ಕನ್ಸಿಡರ್ ಮಾಡಕ್ಕಲ್ಲ, ಜಸ್ಟ್ ಏಸ್ ಬ್ರದರ್. ಅಂಡ್ ಏಸ್ ಸಿಸ್ಟರ್ ಅಂದ್ರೆ ನಿಮಗೆ ಗೊತ್ತು, ಏನ ಅಕ್ಕ ಅಥವಾ ತಂಗಿ. ಸೊ ಇವೆಲ್ಲ ನಾರ್ಮಲ್, ಇವೆಲ್ಲರಿಗೂ ಗೊತ್ತಿರುತ್ತೆ. ಇದೊಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಂತ ಅನ್ಬೋದು. ಏಸ್ ಸಿಬ್ಲಿಂಗ್ ಎಫ್ ಅಂತ ಕೊಟ್ರೆ, ಸಿಬ್ಲಿಂಗ್ ಅಂದ್ರೆ ಒಡ ಹುಟ್ಟಿದವರು ಯಾರಾದ್ರೂ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಸೊ ನೀವೇನು ಹೇಳಕ್ಕಾಗಲ್ಲ. ಸಿಬ್ಲಿಂಗ್ ಅಂದ್ರೆ ಸಿಬ್ಲಿಂಗ್ ಎಫ್, ಅಣ್ಣನ ತಂಗಿನ ಅವ್ರು ಕೊಟ್ರೆ ಮಾತ್ರ ನೀವು ಕನ್ಸಿಡರ್ ಮಾಡ್ಬೇಕು ಯಾರು ಅಂತ. ಇಲ್ಲ ಅಂದ್ರೆ ಜಸ್ಟ್ ಸಿಬ್ಲಿಂಗ್ ಅಂದ್ರೆ ಒಡ ಹುಡ್ತವ್ರು ಅಂತ ಅನ್ಕೊಳ್ಳಿ. ಕಸಿನ್ ಬ್ರದರ್ ಅಂತಂದ್ರೆ ನಿಮ್ ದೊಡ್ಡಪ್ಪ, ನಿಮ್ ದೊಡ್ಡಮ್ಮ, ನಿಮ್ ಚಿಕ್ಕಪ್ಪ, ನಿಮ್ ಚಿಕ್ಕಮ್ಮ, ಅಥವಾ ನಿಮ್ಮ ಅತ್ತೆ ಮಾವ ಇವರ ಮಗ ನಿಮಗೆ ಕಸಿನ್ ಬ್ರದರ್ ಆಗ್ತಾನೆ. ಓಕೆನಾ? ಈಗ ಕಸಿನ್ ಸಿಸ್ಟರ್ ಸೇಮ್, ನಿಮ್ಮ ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಅತ್ತೆ ಮಾವ ಯಾರಿದ್ದಾರೆ ಅವರ ಮಗಳು ನಿಮಗೆ ಏನಾಗ್ತಾಳೆ, ಕಸಿನ್ ಸಿಸ್ಟರ್ ಆಗ್ತಾಳೆ. ಓಕೆನಾ? ನೆಕ್ಸ್ಟ್ ಕಸಿನ್ ಅಂತ ಕೊಟ್ರೆ, ಇಲ್ಲಿ ಬ್ರದರ್ ಅಂತಲೂ ಕೊಟ್ಟಿಲ್ಲ, ಬ್ರದರ್ ಅಂತಲೂ ಕೊಟ್ಟಿಲ್ಲ, ಸಿಸ್ಟರ್ ಅಂತಲೂ ಕೊಟ್ಟಿಲ್ಲ. ಸೊ ನೀವು ಕನ್ಸಿಡರ್ ಮಾಡಕ್ಕಾಗಲ್ಲ ಯಾರು ಅಂತ. ಸೊ ಅವಾಗ ಏನ್ ಮಾಡ್ತೀರಾ, ಜಸ್ಟ್ ಮಗ ಅಥವಾ ಮಗಳು ಅಂತ ಇಟ್ಕೊಳ್ಳಿ, ಪಾಸಿಬಿಲಿಟಿ. ನೆಕ್ಸ್ಟ್ ಗ್ರ್ಯಾಂಡ್ ಫಾದರ್ ಎಲ್ಲರಿಗೂ ಗೊತ್ತು, ಏನ ತಾತ. ಬಟ್ ಬ್ಲಡ್ ರಿಲೇಷನ್ ಅಲ್ಲಿ ಜಸ್ಟ್ ತಾತ ಅಂತ ಗೊತ್ತಾದ್ರೆ ಸಾಕಾಗಲ್ಲ, ಅಮ್ಮನ ಕಡೆ ತಾತನ, ಅಪ್ಪನ ಕಡೆ ತಾತನ, ಅದು ಇಂಪಾರ್ಟೆಂಟ್. ಸೊ ನೀವು ಇದೇನು ಪಾಸಿಬಿಲಿಟಿ ತಗೋಬೇಕು. ಗ್ರ್ಯಾಂಡ್ ಫಾದರ್ ಅಂತ ಅಂದ್ರೆ ಅಮ್ಮನ ಕಡೆ ಅಥವಾ ಅಪ್ಪನ ಕಡೆ ತಾತ. ಗ್ರ್ಯಾಂಡ್ ಮದರ್ ಅಂತಂದ್ರೆ ಅಮ್ಮನ ಕಡೆ, ಅಪ್ಪನ ಕಡೆ ಅಮ್ಮ, ಅಜ್ಜಿ. ಓಕೆನಾ? ಅಂದ್ರೆ ಮತ್ತೆ ಹೇಗ್ ಗೊತ್ತಾಗುತ್ತೆ ಅಪ್ಪನ ಕಡೆನ ಅಮ್ಮನ ಕಡೆನ ಅಂತಂದ್ರೆ, ಅವರೇ ಪರ್ಟಿಕ್ಯುಲರ್ ಆಗಿ ಒಂದು ಲೈನ್ ಕೊಟ್ಟಿರ್ತಾರೆ. ಏನು ಅಂತಂದ್ರೆ, ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದರೆ ಏನ ಅಮ್ಮನ ಕಡೆಯ ತಾತ ಅಥವಾ ಅಜ್ಜಿ. ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಅಂದ್ರೆ ಗ್ರ್ಯಾಂಡ್ ಫಾದರ್ ಅಂತ ಕೊಟ್ರೆ ನಿಮ್ಮ ಅಮ್ಮನ ಕಡೆ ತಾತ, ಗ್ರ್ಯಾಂಡ್ ಮದರ್ ಅಂತ ಕೊಟ್ರೆ ನಿಮ್ಮ ಅಮ್ಮನ ಕಡೆ ಅಜ್ಜಿ.
ಈಗ ಪ್ಯಾಟರ್ನಲ್ ಅಂತ ಕೊಟ್ರೆ ಯಾವಾಗ್ಲೂ ಫಾದರ್ ಕಡೆ, ಮೆಟರ್ನಲ್ ಅಂತ ಕೊಟ್ರೆ ಯಾವಾಗ್ಲೂ ಮದರ್ ಕಡೆ. ಸೊ ಪ್ಯಾಟರ್ನ್ ಅಂತ ಕೊಟ್ರೆ ನಿಮ್ಮ ಅಪ್ಪನ ಕಡೆ ಅಜ್ಜಿ ಅಥವಾ ತಾತ. ಸೊ ಇದು ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್, ಇದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ಏಸ್ ಅಂಕಲ್ ಅಂತ ಕೊಟ್ರೆ ನೀವಿದ್ದೀರಾ, ನಿಮ್ಮಪ್ಪ ಅಮ್ಮನ ಕಡೆ ಯಾವ ಕಡೆ ಆದ್ರೂ ಇದ್ರು ಅವರ ದೊಡ್ಡಪ್ಪ ಚಿಕ್ಕಮ್ಮ ಮಾವ ಎಲ್ಲಾರು ನಿಮಗೆ ಅಂಕಲ್ಗಳೇ. ಅಂಡ್ ಏಸ್ ಆಂಟಿ ಓ ಅಂತ ಕೊಟ್ರೆ ನಿಮ್ಮಪ್ಪ ಅಮ್ಮ ಇಬ್ರು ಕಡೆ ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆ ನಿಮಗೆ ಆಂಟಿ. ಪರ್ಟಿಕ್ಯುಲರ್ ಆಗಿ ಯಾರ ಕಡೆ, ಅಪ್ಪನ ಕಡೆನ ಅಮ್ಮನ ಕಡೆನ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಆಬ್ವಿಯಸ್ಲಿ ಮ್ಯಾಟರ್ನಲ್ ಅಂತ ಕೊಟ್ಟಿರ್ತಾರೆ. ಮ್ಯಾಟರ್ನಲ್ ಅಂತ ಕೊಟ್ರೆ ಅಮ್ಮನ ಕಡೆಯವರು, ಪ್ಯಾಟರ್ನಲ್ ಅಂತ ಕೊಟ್ರೆ ಅಪ್ಪನ ಕಡೆಯವರು. ಎಲ್ಲರಿಗೂ ಅಮ್ಮನ ಕಡೆಯವರೇ ಇಷ್ಟ, ನಂಗೂ ಆಕ್ಚುಲಿ ಅಮ್ಮನ ಕಡೆಯವರೇ ಇಷ್ಟ. ನೆಕ್ಸ್ಟ್, ಸಿಸ್ಟರ್ ಇನ್ ಲಾ. ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಸಿಸ್ಟರ್ ಇನ್ ಲಾ ಅಂತ ಅಂದ್ರೆ ನೀವಿದ್ದೀರಾ, ನಿಮಗೆ ಹೆಂಡತಿ ಇದ್ದಾರೆ, ಹೆಂಡತಿ ತಂಗಿ ಅಥವಾ ಅಕ್ಕ, ಓಕೆನಾ, ಅವರು ನಿಮಗೆ ಸಿಸ್ಟರ್ ಇನ್ ಲಾ ಬೇಕು. ಇನ್ನೂ ಒಂದು ಕೇಸ್ ಇದೆ, ನೀವಿದ್ದೀರಾ, ನಿಮ್ಮ ಹೆಂಡತಿ ಇದ್ದಾರೆ, ಅವರಿಗೆ ತಮ್ಮನ ಅಣ್ಣನೂ ಇದ್ದಾನೆ, ಅವ್ರಿಗೆ ಮದುವೆ ಆಗಿತ್ತೆ, ಅವ್ರು ಹೆಂಡ್ತಿದ್ದಾರಲ್ಲ ಅವರು ನಿಮಗೆ ಸಿಸ್ಟರ್ ಇನ್ ಲಾ ಆಗ್ತಾರೆ. ಸೊ ಪಾಸಿಬಿಲಿಟಿ ಇರುತ್ತೆ ಯಾವಾಗ್ಲೂ. ಅಂದ್ರೆ ಸ್ಕ್ರೀನ್ಸ್ ಅಲ್ಲೆಲ್ಲ ಇಷ್ಟು ಡೀಪ್ ಆಗಿ ಕೊಡಲ್ಲ, ಅಂದ್ರೆ ಗಿಮಿಕ್ ಮಾಡ್ಬಿಟ್ಟು, ಬಟ್ ಮೇನ್ಸ್ ಅಲ್ಲಿ ಕೊಡ್ತಾರೆ. ಅಂಡ್ ಪಜಲ್ ಬರುತ್ತೆ ಬ್ಲಡ್ ರಿಲೇಷನ್ ಬ್ಯಾಂಕಿಂಗ್ ಅಲ್ಲಿ, ಸೊ ಅಲ್ಲೂ ಮೇ ಬಿ ಕೊಡ್ತಾರೆ, ಓಕೆನಾ. ಸೊ ಇದು ನಿಮಗೆ ಗೊತ್ತಿರಬೇಕು ಸಿಸ್ಟರ್ ಇಂದ ಅಲ್ಲಿ ಯಾರ್ಯಾರು ನಮಗೆ ಸಿಸ್ಟರ್ ಇಂದ ಆಗ್ಬೋದು ಅಂತ. ಈಗ ನಾನಿದ್ದೀನಿ, ನಾನು ಹುಡುಗ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಹೆಂಡತಿ ಅಕ್ಕ, ಅವರು ನನಗೆ ಸಿಸ್ಟರ್ ಇಂದ ಆಗ್ಬೇಕು. ಈಗ ನನ್ನ ಹೆಂಡತಿಗೆ ಅಕ್ಕನೇ ಇಲ್ಲ, ಬಟ್ ನಿಮಗೆ ಸಿಸ್ಟರ್ ಇಂದ ಇದ್ದಾರೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಅವಾಗ ಏನಾಗಿರುತ್ತೆ ಅಂದ್ರೆ ನನ್ನ ಹೆಂಡತಿ ಅವರಿಗೆ ತಮ್ಮನೋ ಅಣ್ಣನೋ ಇದ್ದಾರೆ, ಅವ್ರಿಗೆ ಮದುವೆ ಆಗಿರುತ್ತೆ. ಸೊ ಹುಡುಗಿಗೆ ಮದುವೆ ಆಗೋದು, ಸೊ ಅವರು ಕೂಡ ನನಗೆ ಸಿಸ್ಟರ್ ಇನ್ ಲಾ ಆಗ್ತಾರೆ. ಅರ್ಥ ಆಯ್ತು ಅನ್ಕೋತೀನಿ. ನೀವು ನಿಮ್ಮ ಎಕ್ಸಾಂಪಲ್ ಇಟ್ಕೊಂಡು ನಿಮಗೆ ಆತರ ಇರ್ತಾರೆ ನಿಮ್ ಸಂಬಂಧಗಳಿದೆ ನೋಡಿ. ನೇಮ್ಗಳೇ ಬರ್ಕೊಬಿಡಿ. ನೀವು ಏನ್ ಮಾಡಿ ಅಂದ್ರೆ ಬುಕ್ ತೆಗ್ದ್ಬಿಟ್ಟು ನಿಮ್ಮ ಹೆಸರು ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರಾಜು ಅಮ್ಮ ಯಾರು, ಆಶಾ, ಆತರ ನಿಮಗೆ ಏನೇನಾಗುತ್ತೆ ನಿಮ್ಮ ಮೈಂಡಲ್ಲಿ ನಿಮ್ಮ ಸಂಬಂಧಗಳನ್ನು ನೀವು ಬರೆದ್ರೆ ನಿಮಗೆ ಅದಿನ್ನೂ ಚೆನ್ನಾಗಿ ನೆನಪಿರುತ್ತೆ. ನಿಮ್ ಕುಟುಂಬದ ಏನೇನ್ ಸಂಬಂಧಗಳಿದಾವೆ ನಿಮ್ ಜೊತೆ ಅದೆಲ್ಲ ಬರ್ಕೊಂಬಿಡಿ. ಬ್ಲಡ್ ರಿಲೇಷನ್ ಬಂದಾಗ ನಿಮ್ಮೊಂದು ಸೆಂಟ್ರಲ್ ಇಟ್ಕೊಳ್ಳಿ, ಅವ್ರಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಏಸ್ ಬ್ರದರ್ ಇನ್ ಲಾ ಎಸ್ ಅಂತ ಕೊಟ್ರೆ ಏನ ಹೆಂಡತಿಯ ತಮ್ಮ ಅಥವಾ ತಂಗಿ ನಿಮಗೆ ಬ್ರದರ್ ಇನ್ ಲಾ. ಆರ್ ಹೇಗೆ ತಮ್ಮ ತಂಗಿನೇ ಇಲ್ಲ, ಅಂದ್ರೆ ನಿಮ್ಮ ವೈಫಿಗೆ ತಮ್ಮನೂ ಇಲ್ಲ ತಂಗಿನೂ ಇಲ್ಲ, ಬಟ್ ಆದ್ರೂ ನಿಮಗೆ ಬ್ರದರ್ ಇನ್ ಲಾ ಇದ್ದಾನೆ. ಅವಾಗ ಏನಾಗಿರುತ್ತೆ ಅಂದ್ರೆ ಹೇಗೆ ತಂಗಿ ಅಕ್ಕ ಇರ್ತಾರೆ, ಅವ್ರಿಗೆ ಮದ್ವೆ ಆಗಿರುತ್ತೆ, ಅವನು ನಿಮಗೆ ಬ್ರದರ್ ಇನ್ ಲಾನೇ ಆಗೋದು. ಅರ್ಥ ಆಯ್ತು ಅನ್ಕೋತೀನಿ. ಈಗ ಇದನ್ನ ನೆನ್ಪಿಟ್ಕೊಳ್ಳಿ, ಸಿಸ್ಟರ್ ಇನ್ ಲಾ ಬ್ರದರ್ ಇನ್ ಲಾ ತುಂಬಾ ಇಂಪಾರ್ಟೆಂಟ್. ಅಂಡ್ ಸ್ಪೋಸ್ಟಿ ಅಂದ್ರೆ ಆಬ್ವಿಯಸ್ಲಿ ಗಂಡ ಅಥವಾ ಹೆಂಡತಿ. ಒಬ್ಬರು ಸ್ಪೋಸ್ ಅಂದಕ್ಕೆ ಹೆಂಡತಿ ಅಂತ ಅನ್ಕೋತೀರಾ ಅಥವಾ ಗಂಡ ಅಂತ ಅನ್ಕೋತೀರಾ, ಹಂಗಲ್ಲ, ಗಂಡನೂ ಆಗ್ಬೋದು ಹೆಂಡತಿನೂ ಆಗ್ಬೋದು, ಹೇಳಕ್ಕಾಗಲ್ಲ. ಅಂಡ್ ವೈಫ್ ಯು ಅಂದ್ರೆ ಆಬ್ವಿಯಸ್ಲಿ ಹೆಂಡತಿ ಯು. ಹಸ್ಬೆಂಡ್ ವಿ ಅಂತಂದ್ರೆ ಗಂಡ ವಿ. ಆಯ್ತು, ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ನೀಸ್ ನೆಫ್ಯೂ ಬರೋಣ. ಇದು ತುಂಬಾ ಇಂಪಾರ್ಟೆಂಟ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀಸ್ ಅಂದ್ರೆ ಫಿಮೇಲ್, ಹುಡುಗಿ, ಮಗಳು, ಆತರ ಮಗಳು ಫಿಮೇಲ್. ನೆಫ್ಯೂ ಅಂತಂದ್ರೆ ಮಗ. ಸಿಂಪಲ್ ಆಗಿ ಕನ್ನಡದಲ್ಲಿ ಏನು ಅಂತಂದ್ರೆ ನಿಮ್ಮ ದೊಡ್ಡಪ್ಪನ ಮಗ ನಿಮಗೆ ನೆಫ್ಯೂ ಅಥವಾ ಚಿಕ್ಕಪ್ಪನ ಮಗ. ನಿಮ್ಮ ದೊಡ್ಡಪ್ಪ ಅಥವಾ ಚಿಕ್ಕಪ್ಪನ ಮಗಳು ನಿಮಗೆ ನೀಸ್. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ನೋಡಿ. ಈಗ ನೀವು ಅಂತ ಇದ್ರೆ ನಿಮಗೆ ತಮ್ಮನೋ ಅಣ್ಣನೋ ಅಕ್ಕನೋ ತಂಗಿನೋ ಇದ್ದಾರೆ. ಅಂಡ್ ಬ್ರದರ್ ಇನ್ ಲಾಸ್ ಹೇಳಿದ್ನಲ್ಲ, ಅಲ್ಲಿ ಬ್ರದರ್ ಇನ್ ಲಾಸ್ ಯಾರ್ಯಾರು ಅಂತ ಅವರು ಇದ್ದಾರೆ, ಅವರ ಮಗಳು ನಿಮಗೆ ನೀಸ್ ಆಗ್ತಾಳೆ. ಸೇಮ್ ನೆಫ್ಯೂ ಅಂತಂದ್ರೆ ನೀವಿದ್ದೀರಾ, ನಿಮ್ ತಮ್ಮ ಅಣ್ಣ ಅಕ್ಕ ತಂಗಿ, ನಿಮ್ ಬ್ರದರ್ ಇನ್ ಲಾ, ನಿಮ್ ಸಿಸ್ಟರ್ ಇನ್ ಲಾ, ಅವರ ಮಗ ನಿಮಗೆ ನೆಫ್ಯೂ ಆಗ್ತಾನೆ. ಸೊ ಸಿಂಪಲ್ ಆಗಿ ಹೇಳ್ತಿದ್ದೀನಿ ನೋಡಿ. ಈಗ ಒಂದು ನಿಮ್ಮ ಸೇಮ್ ಜನರೇಷನ್, ನಿಮ್ಮ ಈಕ್ವಲ್ ಜನರೇಷನ್ ಅಲ್ಲಿ ಇದ್ರೆ ಅವರೇನಾದ್ರೂ ನಿಮ್ಮ ಅಪ್ಪ ಅಮ್ಮ ಹುಟ್ಟಿಲ್ಲ, ಮೀನ್ಸ್ ನಿಮ್ಮ ಅಪ್ಪ ಅಮ್ಮ ಬಿಟ್ಬಿಟ್ಟು ಬೇರೆ ಯಾರ ಇದ್ರು ಅವರು ನಿಮಗೆ ಕಸಿನ್ಸಿಗೆ ಬರ್ತಾರೆ. ಸೇಮ್ ಲೈನ್ ಇದೆ, ಸೇಮ್ ಜನರೇಷನ್ ಇರೋರು ನಿಮಗೆ ಕಸಿನ್ಸಿಗೆ ಬರ್ತಾರೆ. ಬಟ್ ನೆಕ್ಸ್ಟ್ ಜನರೇಷನ್ ಅಲ್ಲಿ ಇರೋರು ನಿಮಗೆ ಅಳಿಯ ಅಥವಾ ಸೊಸೆ ಆಗಿಲ್ಲ ಅಂತಂದ್ರೆ ಅವ್ರು ಯಾವಾಗ್ಲೂ ನಿಮಗೆ ನೆಫ್ಯೂ ಅಥವಾ ನೀಸ್ ಆಗಿರ್ತಾರೆ. ಅದು ನಿಮಗೆ ಅವರ ಜೊತೆ ಇರೋ ಸಂಬಂಧ. ನೆಕ್ಸ್ಟ್ ಜನರೇಷನ್, ಕೆಳಗಡೆ ಜನರೇಷನ್ ಬರೋರು ಇವ್ರೇನಾಗಿರ್ತಾರೆ ಅಂತ ಹೇಳಿದ್ರೆ ಕಸಿನ್ಸ್ ಆಗಿರ್ತಾರೆ.
ಕೆಳಗಡೆ ಬರೋರು ಏನಾಗಿರ್ತಾರೆ, ನೆಫ್ಯೂಗಳಾಗಿರ್ತಾರೆ. ಮೇಲ್ಗಡೆ ಬರೋರು ನಿಮ್ಮ ಅಪ್ಪ ಅಮ್ಮ ಆಗಿಲ್ಲ ಅಂತಂದ್ರೆ ಅವರೆಲ್ಲ ನಿಮಗೆ ಅಂಕಲ್ ಆಂಟಿ ಆಗಿರ್ತಾರೆ. ಅರ್ಥ ಆಯ್ತು ಅನ್ಕೋತೀನಿ. ನಿಮ್ಮ ಜನರೇಷನ್ ಅಲ್ಲಿ ಇರೋರು ನಿಮ್ಮ ಹೊಡ ಹುಟ್ಟಿಲ್ಲ ಅಂತ ಅಂದ್ರೆ ಅವರು ನಿಮಗೆ ಕಸಿನ್ಸ್. ನಿಮ್ಮ ಮೇಲ್ಗಡೆ ಜನರೇಷನ್ ಇರೋರು ನಿಮ್ಮ ಅಪ್ಪ ಅಮ್ಮ ಅಲ್ಲ ಅಂತಂದ್ರೆ, ಮೇಲ್ಗಡೆ ಅಂದ್ರೆ ಸೀದಾ ಮೇಲೆ, ತುಂಬಾ ಮೇಲೆ ಹೋಗ್ಬಿಡಿ, ಗ್ರ್ಯಾಂಡ್ ಫಾದರ್ ಆಗ್ಬಿಡ್ತಾರೆ. ನೆಕ್ಸ್ಟ್ ನಿಮ್ಮ ಮೇಲೆ ಇರೋರು ಅಂಕಲ್ ಆಂಟಿ ಆಗ್ತಾರೆ. ನಿಮ್ಮ ಜಸ್ಟ್ ಕೆಳಗಡೆ ಇರೋರು ನಿಮಗೆ ನಿಮ್ಮ ಅಳಿಯ ಮತ್ತೆ ಸೊಸೆ ಆಗ್ಲಿ ಅಂದ್ರೆ ಅವ್ರು ನಿಮಗೆ ನೆಫ್ಯೂ ನೀಸ್ ಆಗ್ತಾರೆ. ಸಿಂಪಲ್ ಆಗಿ ಹೇಳಿದೀನಿ, ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಏಸ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ವೈ ಅಂತಂದ್ರೆ ನಿಮ್ಮ ಮುತ್ತಾತ. ಅಮ್ಮನ ಕಡೆ ಅಪ್ಪನ ಕಡೆ ಹೇಳಿದ್ನ ಇಲ್ಲಿ ಪ್ಯಾಟರ್ನಲ್ ಮೆಟರ್ನಲ್ ಅಂತ ಕೊಡ್ತಾರೆ, ಸೊ ಡೋಂಟ್ ವರಿ. ಹಂಗ್ ಕೊಟ್ರೆ ಅಪ್ಪನ ಕಡೆ ಮುತ್ತಾತ ಇಲ್ಲ ಅಮ್ಮನ ಕಡೆ ಮುತ್ತಾತ. ಗ್ರೇಟ್ ಗ್ರ್ಯಾಂಡ್ ಮದರ್ ಅಂದ್ರೆ ಮುತ್ತಜ್ಜಿ. ಈಗ ಮುತ್ತಾತ ಮುತ್ತಜ್ಜಿನೂ ಗೊತ್ತಿಲ್ಲ ಅಂತಂದ್ರೆ ನೋಡಿ, ನಿಮ್ಮ ತಾತ ಅಲ್ಲ, ನಿಮ್ಮ ಅಪ್ಪನ ತಾತ ನಿಮಗೆ ಮುತ್ತಾತ, ನಿಮ್ಮ ಅಮ್ಮನ ತಾತನು ನಿಮಗೆ ಮುತ್ತಾತ. ಓಕೆನಾ? ಇದಿಷ್ಟು ಸಂಬಂಧಗಳು ಹೇಗೆ ಇಂಗ್ಲಿಷ್ ಅಲ್ಲಿ, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್. ಅಂಡ್ ಇಲ್ಲಿ ಎ ಟು ಝೆಡ್ ನಂಬರ್ಗಳೇ ಬಿಟ್ಟು ಅದವು, ಅದಕ್ಕೋಸ್ಕರ ಎರಡು ಹಂಗೆ ಇದಾವೆ. ಹೇಳ್ತೀನಿ ನೋಡಿ ಏನು ಅಂತಂದ್ರೆ, ಸನ್ ಇನ್ ಲಾ ಬ್ರದರ್ ಇನ್ ಲಾ ಅಂದ್ರೆ ಸನ್ ಇನ್ ಲಾ, ಡಾಟರ್ ಇನ್ ಲಾ ಅಂದ್ರೆ ಸನ್ ಇನ್ ಲಾ ಅಂದ್ರೆ ನಿಮ್ಮ ಅಳಿಯ, ನಿಮ್ಮ ಮಗಳ ಗಂಡ. ಸನ್ ಇನ್ ಲಾ ಅಂದ್ರೆ ಅಳಿಯ. ಸ್ಪೆಲ್ಲಿಂಗ್ ಕರೆಕ್ಟ್ ಅಂತ ಗೊತ್ತಿಲ್ಲ ಕನ್ನಡದ್ದು, ಐ ಆಮ್ ಸಾರಿ. ಅಳಿಯ. ಡಾಟರ್ ಇನ್ ಲಾ ಅಂತ ಅಂದ್ರೆ ಡಾಟರ್ ಇನ್ ಲಾ ಅಂದ್ರೆ ಸೊಸೆ, ನಿಮ್ಮ ಮಗನ ಹೆಂಡತಿ. ಅರ್ಥ ಆಯ್ತಾ? ಸಿಂಪಲ್ ಏನು ಅಂತಂದ್ರೆ, ನಿಮ್ಮ ಮಗಳನ್ನ ನೀವು ಡಾಟರ್ ಅಂತೀರಲ್ವಾ, ನಿಮ್ಮ ಮಗನ ಏನಂತೀರಾ? ಸನ್ ಅಂತೀರಾ. ಸೊ ಯಾರು ನಿಮಗೆ ಅಕಾರ್ಡಿಂಗ್ ಟು ಲಾ ಡಾಟರ್ ಆಗ್ತಾರೆ ಅಂದ್ರೆ ನಿಮ್ಮ ಮಗನ ಹೆಂಡತಿ, ನಿಮ್ಮ ಮಗನ ಮದುವೆ ಆಗಿದ್ಕೆ ನಿಮಗೆ ಡಾಟರ್ ಆಗಿರೋದು. ಸೊ ಅಕಾರ್ಡಿಂಗ್ ಟು ಲಾ, ಇನ್ ಲಾ ನಿಮಗೆ ಸೊಸೆ. ನಿಮ್ಮ ಮಗಳ ಗಂಡ ನಿಮ್ಮ ಮಗಳನ್ನ ಮದುವೆ ಆಗಿದ್ದಕ್ಕೋಸ್ಕರನೇ ನಿಮಗೆ ಸನ್ ಆಗಿರೋದು. ಸೊ ಸನ್ ಇನ್ ಲಾ, ಅಕಾರ್ಡಿಂಗ್ ಟು ಲಾ ನಿಮಗೆ ಅವನು ಅಳಿಯ. ಸೊ ಇದಿಷ್ಟು ಸಂಬಂಧಗಳು. ಇವಾಗ ಕ್ವಶನ್ ಹೇಗಪ್ಪ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋದ್ರಿಂದ ಮೈಂಡ್ ಅಲ್ಲಿ ಏನ್ ಇಟ್ಕೊಳ್ಳಿ ಅಂತಂದ್ರೆ, ನಿಮಗೆ ಫೀಮೇಲ್ ಅಂತ ಬಂದ್ರೆ ಕ್ವಶನ್ ಅಲ್ಲಿ, ಇಲ್ಲ ರೌಂಡ್ ಮಾರ್ಕ್ ಅಂತ ಇಟ್ಕೊಳ್ಳಿ, ರೌಂಡ್ ಮಾರ್ಕ್ ಇಟ್ಕೊಂಡು ಅದ್ರೊಳಗಡೆ ಬರೀರಿ, ಅಥವಾ ಮೈನಸ್ ಸಿಗ್ನೇಚರ್. ಈಗ ಎಫ್ ಅಂತ ಬಂದ್ರೆ ಎಫ್ ಮೇಲೆ ಮೈನಸ್ ಹಾಕಿದ್ರೆ ಅದು ಫೀಮೇಲ್ ಅಂತ ನಿಮಗೆ ಗೊತ್ತಿರಬೇಕು. ಅಂಡ್ ಮೇಲ್ ಅಂತ ಬಂದ್ರೆ ಬಾಕ್ಸ್ ಅಂತ ಇಟ್ಕೊಳ್ಳಿ, ಅಥವಾ ಪ್ಲಸ್ ಸಿಗ್ನೇಚರ್, ಮೇಲ್ ಅಂತ ಗೊತ್ತಿರಬೇಕು. ಅಂಡ್ ಬ್ರದರ್ ಸಿಸ್ಟರ್ ಅವರಿಗೆಲ್ಲ ಸಿಂಗಲ್ ಲೈನ್, ಸೇಮ್ ಜನರೇಷನ್ ಅಲ್ಲಿ ಇದ್ದು ಅವ್ರನ್ನ ಸಿಂಗಲ್ ಲೈನ್ ಅಂತ ಗುರುತಿಸಿ, ಸೇಮ್ ಜನರೇಷನ್ ಇದ್ದು ಮದುವೆ ಆಗಿದ್ರೆ ಡಬಲ್ ಲೈನ್ ಗುರುತಿಸಿ, ನೆಕ್ಸ್ಟ್ ಜನರೇಷನ್ಗೆ ಜಸ್ಟ್ ಕೆಳಗಡೆ ಒಂದು ಆರಾಮ ಹಾಕಿದ್ದಾರೆ. ಹಿಂಗೆ ಇಲ್ಲೊಂದು ಜನರೇಷನ್ ಇದೆ, ಇಲ್ಲಿ ಮದುವೆ ಆಗಿದ್ದಾರೆ, ಇವರಿಬ್ರು ಮದುವೆ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಬಂದ್ರೆ ನೆಕ್ಸ್ಟ್ ಜನರೇಷನ್. ಸೊ ಇದಿಷ್ಟು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು, ನಿಮಗೆ ಗೊತ್ತಿರಬೇಕು. ಎಲ್ಲದಕ್ಕೂ ಒಂದೇ ತರ ಯೂಸ್ ಮಾಡಿ. ಒಂದ್ಸಲ ಕ್ವಶನ್ಗೆ ರೌಂಡ್ ಯೂಸ್ ಮಾಡೋದು ಹುಡುಗಿಗೆ, ನೆಕ್ಸ್ಟ್ ಕ್ವಶನ್ ಮೈನಸ್ ಯೂಸ್ ಮಾಡೋದು ಮಾಡ್ಕೋಬೇಡಿ, ಕನ್ಫ್ಯೂಸ್ ಆಗುತ್ತೆ. ಸಾರಿ. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕು. ಅಂಡ್ ಕ್ವಶನ್ ಅಲ್ಲಿ 3 ಜನರೇಷನ್ ಅಂತ ಕೊಟ್ಟಿದ್ರೆ 3 ಜನರೇಷನ್ ಇದೆ ಅಂತ, ಇಲ್ಲೊಂದು ಜನರೇಷನ್ ಇರುತ್ತೆ, ಇಲ್ಲೊಂದು ಜನರೇಷನ್ ಇರುತ್ತೆ, ಇಲ್ಲೊಂದು ಜನರೇಷನ್, 3 ಜನರೇಷನ್ ಅಂತಂದ್ರೆ ಈಗ ನೀವು 3ನೇ ಜನರೇಷನ್ ಇದ್ರೆ ನಿಮ್ ಈ ಕ್ವಶನ್ ಪ್ರಕಾರ ನಿಮಗೆ ಅಪ್ಪ ಅಂಡ್ ಅವರ ಅಪ್ಪ ಅವರು ಇರ್ತಾರೆ ಅಂತ 3 ಜನರೇಷನ್ ಅಂದ್ರೆ. ಓಕೆನಾ? ಅದು. ಇನ್ನೊಂದು ಮ್ಯಾರಿಡ್ ಕಪಲ್ ಅಂತ ಕೊಟ್ಟಾರೆ, 2 ಮ್ಯಾರಿಡ್ ಕಪಲ್ ಅಂತಂದ್ರೆ 4 ಜನ ಇದ್ದಾರೆ, ಈ ಇಬ್ರು ಒಂದ್ ಕಪಲ್, ಇವರಿಬ್ರು ಒಂದ್ ಕಪಲ್, ಇಬ್ರಿಗೆ ಮಾತ್ರ ಮದುವೆ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇದಿಷ್ಟು ಗೊತ್ತಾಯ್ತು ಅನ್ಕೋತೀನಿ. ಸೊ ನಾವು ಕ್ವಶನ್ ಸಾಲ್ವ್ ಮಾಡೋಣ. ಇದ್ರಲ್ಲಿ ಬರೆಯಕ್ ಸಾಲತ್ತಂತ ಗೊತ್ತಿಲ್ಲ, ನಾನು ಫಿಂಗರ್ ಅಲ್ಲಿ ಬರೀತಿರೋದು ಮೊಬೈಲ್ ಅಲ್ಲಿ. ಸೊ ಲೆಟ್ ಸ್ಟಾರ್ಟ್. 7 person ಆರ್ ದೇರ್ ಇನ್ ಫ್ಯಾಮಿಲಿ ವಿತ್ 2 ಜನರೇಷನ್ ಅಂದ್ರೆ 2 ಜನರೇಷನ್ ಮಾತ್ರ ಇರೋದಂದ್ರೆ 2 ಸ್ಟೆಪ್ ಬರಬೇಕು. ಎಸ್ ಇಸ್ ಸಿಸ್ಟರ್ ಇನ್ ಲಾ ಆಫ್ ಝೆಡ್, ಹೂ ಇಸ್ ಅನ್ಮ್ಯಾರಿಡ್ ಫೀಮೇಲ್. ಝೆಡ್ಗೆ ಮದುವೆ ಆಗಿಲ್ಲ, ಝೆಡ್ ಮದುವೆ ಆಗಿಲ್ಲ. ಎಸ್ ಇಸ್ ಸಿಸ್ಟರ್ ಇನ್ ಲಾ ಆಫ್ ಝೆಡ್. ಸೊ ಎಸ್ಸಿಗೆ ಅಣ್ಣನೋ ತಂಗಿನೋ ತಮ್ಮನೋ ಯಾರೋ ಸಿಸ್ಟರ್ ಏನಾದ್ರೆ ಇದ್ದಾರೆ, ಅವರು ಎಸ್ನ ಮದುವೆ ಆಗಿದ್ದಾರೆ. ಸೊ ಆದ್ದರಿಂದ ಇಲ್ಲಿ ಮೇಲೆ ಬರಬೇಕು. ಸೊ ಇದು ಬಂದ್ಬಿಟ್ಟು ಇಷ್ಟೇ, ಮುಗೀತು ಈ ಲೈನ್. ಗೊತ್ತಾಯ್ತಾ? ಏನು ಹೇಳಿ? ಎಸ್ ಇಸ್ ಸಿಸ್ಟರ್ ಇನ್ ಲಾ ಆಫ್ ಝೆಡ್, ಝೆಡ್ ಫೀಮೇಲ್ ಅಂತ ಕೊಡ್ತಾರೆ, ಸೊ ಮೈನಸ್ ಎ.
ಸೊ ಎಸ್ ಸಿಸ್ಟರ್ ಇಲ್ಲ ಅಂದ್ಮೇಲೆ ಎಸ್ ಫೀಮೇಲು. ಸೊ ಫೀಮೇಲ್ ಅಂತಂದ್ಮೇಲೆ ಮದುವೆ ಆಗಿರುತ್ತೆ, ಅಂದ್ರೆ ಫೀಮೇಲ್ ಅಂತಂದ್ರೆ ಹುಡುಗನ ಜೊತೆ ಮದುವೆ ಪ್ಲಸ್. ಬಟ್ ಇದು ಇನ್ನೊಂದು ಪಾಸಿಬಿಲಿಟಿ ಆಗುತ್ತೆ, ನಾನು ಅದನ್ನ ಕನ್ಸಿಡರ್ ಮಾಡ್ತಿಲ್ಲ. ಇದು ಸಾಲ್ವ್ ಆದ್ರೆ ಇದರಲ್ಲೇ ಸಾಲ್ವ್ ಮಾಡ್ತೀನಿ. ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದ್ರೆ ಝಡ್ಡಿಗೆ ಅಣ್ಣನೋ ತಂಗಿನೋ ತಮ್ಮ ಇರ್ತಾರೆ, ಅವರು ಮದುವೆ ಆಗಿರ್ತಾರೆ, ಆ ಮದುವೆ ಆಗಿರೋರ ತಮ್ಮ ತಂಗಿ ಎಸ್ ಇರ್ಬೋದು, ಅದೊಂದು ಪಾಸಿಬಿಲಿಟಿ ಇದೆ. ಬಟ್ ನಾನು ಒಂದು ಪಾಸಿಬಿಲಿಟಿ ತಗೊಂಡು ಸಾಲ್ವ್ ಮಾಡ್ತಿದ್ದೀನಿ ಅಷ್ಟೇ. ಓಕೆನಾ. ನೆಕ್ಸ್ಟ್ ಟಿ ಇಸ್ ಫಾದರ್ ಆಫ್ ಓ ಅಂಡ್ ಝೆಡ್. ಟಿ ಫಾದರ್ ಆಫ್ ಓ ಅಂತ ಝೆಡ್ ಅಂತ ಬಂದ್ರೆ ಇವಳಿ ಫಾದರ್ ಅಂತ, ಇವಳಿ ಫಾದರ್ ಅಂದ್ರೆ ಇವನಿಗೂ ಫಾದರ್ ಟೀನೇ. ಅಕ್ರಮ ಸಂಬಂಧಗಳು ಬ್ಲಡ್ ರಿಲೇಷನ್ ಬರಲ್ಲ, ಸೊ ಡೋಂಟ್ ವರಿ. ಕ್ವಶನ್ ಕಾಣಗಲ್ರು ಟಿ ಅಂತಿದೆ. ಓಕೆ. ನೆಕ್ಸ್ಟ್ ಎನ್ ಇಸ್ ಸಿಸ್ಟರ್ ಆಫ್ ವಿ ಅಂಡ್ ಮದರ್ ಇನ್ ಲಾ ಆಫ್ ಝೆಡ್. ಸೊ ನಾವು ತಗೊಂಡಿರೋ ಪಾಸಿಬಿಲಿಟಿ ಕರೆಕ್ಟ್. ಎನ್ ಇಸ್ ಸಿಸ್ಟರ್ ಆಫ್ ವಿ ಅಂದ್ರೆ ಎನ್ ವಿಗೆ ತಂಗಿ, ವಿ ಸಾರಿ ಎನ್ ವಿಗೆ ತಂಗಿ ಅಂತಂದ್ರೆ ಎನ್ ಟಿಗೆ ಮದುವೆ ಆಗಿದೆ. ಹೆಂಗ್ ತಗೊಂಡಪ್ಪ ಇಲ್ಲಿ, ಇಲ್ಲೇ ಮದುವೆ ಆಗಿರ್ಬೋದಲ್ಲ ಅಂತ ಅಂದ್ರೆ ಫೀಮೇಲು ಎನ್ ಸಿಸ್ಟರ್ ಅಂಡ್ ಇಲ್ಲಿ ನೋಡಿ ಮದರ್ ಇನ್ ಲಾ ಆಫ್ ಎಸ್. ಮದರ್ ಇನ್ ಲಾ ಆಫ್ ಎಸ್ ಅಂತಂದ್ರೆ ಎಸ್ ನ ಅತ್ತೆ. ಎಸ್ ಅತ್ತೆ ಹೆಂಗಾಗ್ಬೋದು, ಎಸ್ ನ ಗಂಡನ ಅಮ್ಮ. ಸೊ ಎಸ್ ಗಂಡ, ಇಲ್ಲಿ ಗಂಡ ಯಾರು ಅಂತ ಇನ್ನು ಗೊತ್ತಿಲ್ಲ, ಸೊ ವಿ. ಸೊ ವಿ ಏನು, ವಿ ಜೆಂಡರ್ ಇನ್ನು ಕೊಟ್ಟಿಲ್ಲ ನಮಗೆ, ವಿ ಜೆಂಡರ್ ಕೊಟ್ಟಿಲ್ಲ, ಸೊ ವಿ ಅಂತ ಮಾತ್ರ ಬರ್ಕೊಳ್ಳಿ. ನೆಕ್ಸ್ಟ್ ಡಬ್ಲ್ಯೂ ಇಸ್ ದ ಬ್ರದರ್ ಇನ್ ಲಾ ಆಫ್ ಓ. ಓ ಇದೆ, ಓ ಬ್ರದರ್ ಇನ್ ಲಾ ಡಬ್ಲ್ಯೂ. ಸೊ ಓ ಇಲ್ಲೇ ಬರಬೇಕು, ಓ ಬ್ರದರ್ ಇನ್ ಲಾ ಡಬ್ಲ್ಯೂ. ಸೊ ಎಸ್ ನ ತಮ್ಮನೋ ತಂಗಿನೋ ಯಾರೋ ಒಬ್ಬ ಡಬ್ಲ್ಯೂ. ಈಗ ದ ನಂಬರ್ ಆಫ್ ಫೀಮೇಲ್ ಈಸ್ ಮೋರ್ ದನ್ ಮೇಲ್ ಈಸ್ ಮೋರ್ ದನ್ ಫೀಮೇಲ್. ಸೊ ಲೆಕ್ಕ ಹಾಕಿ. ಫೀಮೇಲ್ ಎಷ್ಟು ಜನ ಇದ್ದಾರೆ, 1 2 3. ಮೇಲ್ ಎಷ್ಟು ಜನ ಇದ್ದಾರೆ, 1 2 3. ಅವ್ರು ಹೆಂಗ್ ಕೊಟ್ಟಿದ್ದಾರೆ, ಮೇಲ್ ಜಾಸ್ತಿ ಬೇಕು, ಹಂಗಾದ್ರೆ ವಿ ಎನ್ನ ತಮ್ಮನೋ ಅಣ್ಣನೋ. ಸೊ ಇದಿಷ್ಟೇ ಬ್ಲಡ್ ರಿಲೇಷನ್ ಸಾಲ್ವ್ ಆಯ್ತು. ನಾನು ಬ್ಲಡ್ ರಿಲೇಷನ್ದು ಕ್ವಶನ್ ಸಾಲ್ವ್ ಮಾಡೋ ಅಪ್ರೋಚ್ ಕೂಡ ತೋರಿಸಿದ್ದೀನಿ. ಅಂಡ್ ಕ್ವಶನ್ಸ್ ಏನು ನಾನು ಮೊದಲೇ ಸಾಲ್ವ್ ಮಾಡಿದ್ದಲ್ಲ, ನಿಮ್ ಮುಂದೆನೆ ಸಾಲ್ವ್ ಮಾಡಿದ್ದು. ಬಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಲ್ವ್ ಮಾಡೋಕೆ ಟೈಮ್ ಆಯ್ತು. ಬ್ಲಡ್ ರಿಲೇಷನ್ 5 ಮಾರ್ಕ್ಸ್ ಕ್ವಶನ್ ಇದ್ರೆ 1 minute 30 seconds ಅಲ್ಲಿ ಮಾಡ್ಬೇಕು. ಈ ಟೈಪ್ ಇದ್ರೆ ಈ ಕ್ವಶನ್ 1 minute 30 second ಕ್ವಶನ್, ಸೆಕೆಂಡ್ ಕ್ವಶನ್. ಓಕೆನಾ. ಈ ಫಸ್ಟ್ ಕ್ವಶನ್ ಇದೆಯಲ್ಲ 40 seconds ಆರ್ 1 minute ಮ್ಯಾಕ್ಸಿಮಮ್ ಟೈಪ್ ಕ್ವಶನ್. ಸೊ ಇದಿಷ್ಟು ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಬೇಕು ಕನ್ನಡದಲ್ಲಿ ಅಂತ ಹೇಳಿ ಸಾಲ್ವ್ ಮಾಡ್ತೀನಿ. ಈ PDF ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.